ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ, ಮಂಗಳೂರು ಹಾಗೆ ಧರ್ಮಸ್ಥಳ ಟ್ರಿಪ್ಪು. ಇದು 2ನೇ ದಿನದ ವ್ಲಾಗ್ ಆಗಿರುತ್ತೆ. ನಾವು ನೆನ್ನೆನೇ ಮಂಗಳೂರು ಟ್ರಿಪ್ ಮುಗಿಸ್ಕೊಂಡು ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ನೈಟು ಸ್ಟೇ ಆಗಿದ್ದೀವಿ. ಇಲ್ಲಿ ಬೆಳಗ್ಗೆ ದೇವರ ದರ್ಶನಕ್ಕೆ ಅಂತ ನಾನು, ನನ್ನ ಮಗಳು ಹಾಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿಯಾಗಿದ್ದೀವಿ. ರೆಡಿ ಆಗಿಬಿಟ್ಟು ಇಲ್ಲಿ ಬೆಳಗ್ಗೆ ತಲೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ತಲೆನ ಫ್ಯಾನ್ ಗಾಳಿಗೆ ಆರಿಸ್ಕೊತಾ ಇದ್ದೀವಿ. ನನ್ನ ಮಗಳು ನೋಡಿ ಇನ್ನು ನಿದ್ದೆ ಮೊಬ್ಬಲ್ಲೇ ಇದ್ದಾಳೆ, ಪಾಪ ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ. ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಸೌತಡ್ಕ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮನೆಗೆ ರಿಟರ್ನ್ ಆಗೋ ಪ್ಲಾನ್ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ನಾನು ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಬನ್ನಿ ವೀಡಿಯೋದಲ್ಲಿ ಹೋಗ್ಬಿಡೋಣ. ನಾವು ಹೋದ ಸತಿ ಯಾವುದು ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವೋ ಈ ಸತಿ ಕೂಡ ಅದೇ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ, ಸಹ್ಯಾದ್ರಿ ಹೋಟೆಲಲ್ಲಿ. ಇಲ್ಲಿ ಒಂದು ವಾರದ ಮುಂಚೆನೇ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ರೂಮ್ ಈಸಿಯಾಗಿ ಸಿಗುತ್ತೆ. ಹಾಗೆ ಕ್ಲೀನಾಗಿ ನೀಟಾಗಿ ಕೂಡ ಇರುತ್ತೆ. ಇಲ್ಲಿ ಪಾರ್ಕಿಂಗ್ ಲಾಡ್ಜಿಂದ ಹಿಡಿದು ರೂಮ್ ಸಹ ಕ್ಲೀನಾಗಿ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರೂಮ್ ಕೂಡ. ನಾವು ಅದಕ್ಕೆ ಈ ಸತಿ ಕೂಡ ಇಲ್ಲೇ ರೂಮ್ನ ಮಾಡ್ಕೊಂಡಿದ್ವಿ, ಹಾಗೆ ಇಲ್ಲೇ ಸ್ಟೇ ಆಗಿದ್ವಿ. ಇವಾಗ ದೇವ್ರ ದರ್ಶನಕ್ಕೆ ಅಂತಲೇ ಬೇಗನೆ ಕಾರ್ ಹತ್ರಕ್ಕೆ ಬಂದು ಕಾರ್ ಹತ್ಕೊಂಡು ಇನ್ನು ಹೊರಟ್ವಿ ನಾವು ಇಲ್ಲಿಂದ. ಆಮೇಲೆ ಇಲ್ಲಿ ನೀವು ಯಾರಾದರೂ ಬರೋದಿದ್ರೆ ಈ ಹೋಟೆಲಲ್ಲಿ ಸ್ಟೇ ಆಗಿ, ತುಂಬ ಕ್ಲೀನಾಗಿ ನೀಟಾಗಿರುತ್ತೆ. ಹಾಗೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಬೇಗನೆ ರೆಡಿ ಆಗಿಬಿಟ್ಟು. ಬೆಳಗ್ಗೆನೇ ಮೋಡ ಮುಚ್ಕೊಂಡಿತ್ತು, ಆದ್ರೂ ಸಖತ್ತು ಸೆಕೆ ಆಗ್ತಾಯಿತ್ತು. ಈ ಸೈಡ್ ಹಂಗೆ ಅಲ್ವಾ, ಏನೇ ಮೋಡ ಮುಚ್ಕೊಂಡ್ರು ಮಳೆ ಬಂದ್ರೂ ಸೆಕೆ ಅಂತೂ ಹಾಗೇ ಆಗ್ತಾ ಇರುತ್ತೆ. ಈಗ ದೇವಸ್ಥಾನದ ಹತ್ರಕ್ಕೆ ಕೂಡ ಬಂದ್ವಿ. ದೇವಸ್ಥಾನದಲ್ಲಿ ದರ್ಶನ ಕೂಡ ಮುಗಿಸ್ಕೊಂಡ್ವಿ, ಆಲ್ಮೋಸ್ಟ್ ದರ್ಶನ ಕೂಡ ಆಗೋಯಿತು. ಇಲ್ಲಿ ಫೋಟೋಸು ವೀಡಿಯೋಸ್ ತಗೊಳ್ಳೋಣ ಅಂತ ದೇವಸ್ಥಾನದ ಎದುರುಗಡೆನೇ ಬಂದಿದ್ದೀವಿ. ಬೇಗನೆ ಆಗೋಯಿತು. ಅವತ್ತು ಅಷ್ಟು ರಶ್ ಇರಲಿಲ್ಲ, ನಾವು ಹೋಗಿದ್ದ ದಿನ ಸ್ಯಾಟರ್ಡೆ ಸಂಡೇ ಆದರೂ ಕೂಡ ರಶ್ ಇರಲಿಲ್ಲ, ವೀಕೆಂಡ್ ಆದರೂ ಕೂಡ ಅಷ್ಟೊಂದು ರಶ್ ಇರಲಿಲ್ಲ. ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ಇನ್ನೂ ಎಕ್ಸಾಮ್ಗಳು ನಡೀತಾ ಇದ್ವು, ಕೆಲವೊಬ್ಬರಿಗೆ ಇನ್ನೂ ಎಕ್ಸಾಮ್ ಪೂರ್ತಿ ಮುಗ್ದಿರಲಿಲ್ಲ. ಹಾಗಾಗಿ ನಮಗೆ ಒಂದು ಸ್ವಲ್ಪ ಬೇಗನೆ ದರ್ಶನ ಆಗೋಯಿತು. ನಾವು ಹೊರಗಡೆ ಬಂದು ನಾವು ಕೂಡ ಒಂದೆರಡು ಫೋಟೋಸು ವೀಡಿಯೋಸು ಮಾಡ್ಕೊತಾ ಇದ್ವಿ. ಹಾಗೆ ನಾವು ತಿಂಡಿ ಕೂಡ ತಿಂದಿರಲಿಲ್ಲ, ಇನ್ನು ಬೆಳಗ್ಗೆ ಬೇಗ ಬಂದಿದ್ದರಿಂದ ತಿಂಡಿನೂ ತಿಂದಿರಲಿಲ್ಲ. ಈಗ ಹೋಗೋ ದಾರಿಯಲ್ಲಿ ಎಲ್ಲಾದರೂ ತಿಂಡಿ ತಿಂದ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೌತಡ್ಕಕ್ಕೆ ಹೋಗೋಣ ಅಂತ ಪ್ಲಾನ್ ಇದೆ. ಬನ್ನಿ ಹೋಗೋಣ. ಇವಾಗ ನಾವು ಸೌತಡ್ಕ ಗಣಪತಿಗೆ ಬಂದ್ವಿ. ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ತುಂಬ ವರ್ಷ ಆಗೋಗಿತ್ತು ಸೌತಡ್ಕಕ್ಕೆ ಬಂದು. ನಾವು ಬರೀ ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಧರ್ಮಸ್ಥಳಕ್ಕೆ ಹೋಗಿ ಡೈರೆಕ್ಟಾಗಿ ಬಂದುಬಿಡ್ತಾಯಿದ್ವಿ. ಈ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಇದು ಸ್ವಲ್ಪ ಒಳಗಿದೆ ಅಲ್ವಾ, ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಟೈಮಾಗಿ ಹೋಗ್ಬಿಡುತ್ತೆ ಅಂತ. ಈ ಸತಿ ನಮಗೆ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲೂ ಕೂಡ ಇಲ್ಲಿ ಗಣಪತಿ ಮೂರ್ತಿ ಹೊರಗಡೆನೇ ಇದೆ. ಇದಕ್ಕೆ ಯಾವುದೇ ರೀತಿಯಾದ ದೇವಸ್ಥಾನ ಗೋಪುರ ಆ ಥರ ಏನೂ ಇಲ್ಲ ಈ ದೇವಸ್ಥಾನಕ್ಕೆ. ಇಲ್ಲಿ ಈ ಗಣಪತಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಕೂಡ ದೇವರ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಫುಲ್ಲು ಬಿಸಿಲು ಸೆಕೆ ಇತ್ತು. ಅಲ್ಲಿಂದ ನಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾದಂಗೆ ಆಗಿತ್ತು. ಕಾರ್ ಎಲ್ಲೋ ಪಾರ್ಕ್ ಮಾಡಬೇಕು ಸ್ವಲ್ಪ ದೂರದಲ್ಲಿ, ದೂರದಿಂದ ಪಾರ್ಕ್ ಮಾಡಿಕೊಂಡು ಬಂದು ದರ್ಶನ ಮುಗಿಸ್ಕೊಂಡು ಇವಾಗ ಅಲ್ಲೇ ಊಟ ಕೂಡ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಇವಾಗ ರಿಟರ್ನು ಮತ್ತು ಊರಿಗೆ ಕಡೆಗೆ ಹೊರಟ್ಬಿಟ್ವಿ. ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಈ ಎಲ್ಲ ಅವಸರದಲ್ಲಿ ಎಲ್ಲ ದರ್ಶನಗಳು ಹಾಗೆ ಬೇಗನೆ ದರ್ಶನ ಆಯಿತು. ಎಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಅವಕಾಶನೇ ಸಿಗಲಿಲ್ಲ ಜಾಸ್ತಿ. ನನ್ನ ಹತ್ರ ಎಷ್ಟು ಫೋಟೇಜ್ ಇತ್ತು ನಾನು ಅಷ್ಟನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ, ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೆ
ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ತರೋಕ್ಕೆ ನನಗೆ ಸಪೋರ್ಟ್ ಮಾಡಿದಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟರೆ. ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.